21 ನವೆಂಬರು 2003 ಫಸ್ಟ್ ವರ್ಡು ಅಲ್ಲೇ ಬಂದಿದ್ದು ಬಾಸ್. ಒಂದು ಟೈಟ್ಲ್ ರಿಜಿಸ್ಟರ್ ಮಾಡಿದೆ ಚೇಂಬರಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಬಾಸ್ ಸಕ್ಕದಾಗಿ ಮಾಡಿದ್ದಾರೆ ಅಂತ ಅಂದೆ. ಏನಕ್ಕೋಸ್ಕರ ರೌಡಿ ಆಗ್ತಿದ್ದಾರೆ ಅನ್ನೋದು ಒಂದು ಕತೆ ಸರ್ ಅಂತ. ಮೈತ್ರಿ ಸಿನಿಮಾದಲ್ಲಿ ಹೀರೋ ಹೆಸರು ದಾಸ. ಈ ಕಂಟೆಂಟ್ನ ದುನಿಯಾವಿ ಸರ್ ಪ್ರೆಸೆಂಟ್ ಮಾಡಿದ್ದಕ್ಕೆ ಜನಕ್ಕೆ ಹೋಗುತ್ತಾ ಸಲಗ ಭೀಮಾ ಥರ ಮಾರುತ್ತಾ ದಿ ಪೋರ್ಸ್. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ಒಂದು ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯ ಅತಿಥಿ ಬಂದು ರಮೇಶ್ ಯಾದವ್ ಅವರು. ಇವರು ಕನ್ನಡ ಚಿತ್ರರಂಗದಲ್ಲಿ ತುಂಬ ಚಿರಪರಿಚಿತರು. ಇವರು ಫಸ್ಟು ಡಿಸ್ಟ್ರಿಬ್ಯೂಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದ ನಂತರ 21 ಚಿತ್ರಗಳನ್ನ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ 21ನೇ ಚಿತ್ರ ರಿಲೀಸಿಗೆ ರೆಡಿ ಇದೆ. ಬನ್ನಿ ಇವ್ರ ಹತ್ರ ಮಾತಾಡೋಣ. ಸರ್, ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ, ನಾನು ರಮೇಶ್ ಯಾದವ್ ಅಂತ, ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರು. ಈಗ 21ನೇ ಸಿನಿಮಾ ಮಾರುತ ಸಿನಿಮಾ ರಿಲೀಸ್ ಇದೆ. ಸರ್ ನಾನು ತುಂಬ ಪರಿಚಯ, ಪ್ರಭು ಸಾರು, ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟ್ರು. ತುಂಬ ದಿನದಿಂದ ಅವ್ರ ಚಾನಲ್ನ ನೋಡ್ತಾ ಇದ್ದೀನಿ, ಎಲ್ಲ ಪ್ರೋಗ್ರಾಮ್ಗಳು ತುಂಬ ಇಷ್ಟ ಇತ್ತು. ಒಂದಿನ ಇಂಟ್ರ್ಯೂ ಬರಬೇಕು ಅಂತ ಒಂದ್ಸತಿ ಮಾತಾಡಿದ್ದು. ಅವಾಗ ನಾನು ಒಂದು ಪಾಯಿಂಟ್ ಹೇಳಿದ್ದೆ, ಸಿನಿಮಾ ರಿಲೀಸ್ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಬಂದಿದ್ದೀನಿ. ನಿಮ್ಮದು ಎಲ್ಲ ನೋಡ್ತಾ ಇದ್ದೀನಿ, ವ್ಯೂವರ್ಸ್ದು ನಿಮ್ಮ ಕಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದೇ ಥರ ಸಪೋರ್ಟ್ ಮಾಡಿ. ತುಂಬ ರಿಯಲಿಸ್ಟಿಕ್ ಇರುತ್ತೆ ಇದನ್ನು ನೋಡ್ತಾ ಇರೋದು. ಏನಂದರೆ ಸಿನಿಮಾದಲ್ಲಿ ಇದ್ಕೊಂಡು ಪ್ರಭು ಸರ್ ಈ ಪ್ರೋಗ್ರಾಮ್ ಮಾಡೋದು ತುಂಬ ಹತ್ರ ಕನೆಕ್ಟ್ ಆಗ್ತಾಯಿದೆ. ನನಗೆ ಅಷ್ಟು ಇಷ್ಟ ಆಗ್ತಾಯಿದೆ ಅಂದರೆ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಇದುವರೆ ತನಕ 21 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ, ಜೊತೆಗೆ ನೀವು ಡಿಸ್ಟ್ರಿಬ್ಯೂಟರ್ ಆಗೂ ಕೂಡ ಇದ್ದೀರಾ. ಸೊ 21 ಅನ್ನೋದು ಒಂದು ನಂಬರು ಏನೋ ಒಂದು ಸ್ಪೆಷಾಲಿಟಿ ಇರೋಂಗಿದೆ ಸರ್. ಅದು ಹೌದು ಸರ್, ಅದು ಏನಾಗಿದೆ ಅಂದರೆ ಸಿನಿಮಾ 21 ನವಂಬರ್ಗೆ ನವಂಬರ್ 21ಕ್ಕೆ ರಿಲೀಸು. ಇದು ಒಂದು ಚಿಕ್ಕದು ಒಂದು ನನ್ನ ಮೈಂಡ್ ಒಂದು ಪಾಸಿಟಿವ್ ಏನಂದರೆ 21 ನವಂಬರು 2003 ದಾಸ ಸಿನಿಮಾ ರಿಲೀಸ್ ಆಗಿತ್ತು. ಅದಕ್ಕೂ ನೀವೇ ಪ್ರೊಡ್ಯೂಸರು? ನಾನೇ ಪ್ರೊಡ್ಯೂಸರು. ಅದಲ್ಲಿ ಅದು ನಮ್ಮ ಬಾಸ್ ಸಿನಿಮಾ. ಅವರು ಮೆಜೆಸ್ಟಿಕ್ ಸಿನಿಮಾ ನಾನು ನೋಡ್ಕೊಂಡು ಬಂದಿದ್ದ ತಕ್ಷಣವೇ ಭಾರಿ ಇಷ್ಟ ಆದರು ಹೀರೋ. ಅಂದರೆ ಅವ್ರ ಹೈಟು, ಹೀರೋಯಿಸಮು, ಆ ಲುಕ್ಕು ಅದೆಲ್ಲ ತುಂಬ ಇಷ್ಟ ಆಯಿತು. ಒಂದು ಟೈಟ್ಲ್ ರಿಜಿಸ್ಟರ್ ಮಾಡಿದೆ ಚೇಂಬರಲ್ಲಿ. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಹೆಸರು ದಾಸ. ಟೈಟ್ಲ್ ರಿಜಿಸ್ಟರ್ ಮಾಡಿಬಿಟ್ಟು ಡೈರೆಕ್ಟ್ರ್ ಫೋನ್ ಮಾಡಿದೆ, PN ಸತ್ಯ ಅಂತ ಡೈರೆಕ್ಟ್ರು. ಸರ್ ತುಂಬ ಒಳ್ಳೆಯವರು, ಪಾಪ ಇಲ್ಲ ಅವರು. ಅವ್ರು ಯಾವಾಗ ನೆನೆಸ್ಕೊತಾ ಇರ್ತೀನಿ. ಅದು 3 ಸಿನಿಮಾ ಮಾಡಿದ್ದಾರೆ ನನ್ನ ಬ್ಯಾನರಲ್ಲಿ. ಅವ್ರು ಫೋನ್ ಮಾಡಿದೆ, ಜನರಲ್ ಪರಿಚಯ ಅವರು ಅಷ್ಟೇ. ಆಮೇಲೆ ಫೋನ್ ಮಾಡಿದಾಗ ಏನಾಯಿತು, ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಪಿಕ್ಚರು, ಇದು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಬಾಸ್ ಸಕ್ಕದಾಗಿ ಮಾಡಿದ್ದಾರೆ ಅಂತ ಅಂದೆ. ಸರ್ ಫಸ್ಟ್ ವರ್ಡು ಅಲ್ಲೇ ಬಂದಿದ್ದು ಬಾಸ್ ಸಕ್ಕದಾಗಿ ಮಾಡಿದ್ದಾರೆ ಅಂತ ಹೇಳಿದಾಗ ಅವರು ಸ್ವಲ್ಪ ಎಷ್ಟೋ ಮಾಡಿದ್ರು. ಅದೇ ಹೀರೋ ಸರ್ ಅಂತ ಅಂದೆ ಅವ್ರಿಗೆ. ಓಕೆ ತುಂಬ ಥ್ಯಾಂಕ್ಸ್ ಅಂತಂದರು. ಅದಕ್ಕೆ ಈಗ ಒಂದು ಸಿನಿಮಾ ಮಾಡ್ಬೇಕು ಸರ್. ಈಗ ಬಾಸ್ ಹೀರೋ, ನೀವು ಡೈರೆಕ್ಟ್ರು, ಟೈಟ್ಲ್ ಹೇಳ್ತೀನಿ, ದಾಸ ಅಂತ ಟೈಟ್ಲು ರಿಜಿಸ್ಟರ್ ಮಾಡಿದ್ದೀನಿ, ಅದಕ್ಕೊಂದು ಕತೆ ಬೇಕು ಅಂದೆ. ಅವರು ಅಲ್ಲ ಸರ್ ಫೋನ್ ಮಾಡಿದ್ರಿ, ಟೈಟ್ಲ್ ಹೇಳ್ಬಿಟ್ರಿ, ಹೀರೋ ಹೇಳ್ಬಿಟ್ರಿ ಅಂತ ಹೇಳ್ಬಿಟ್ಟು ನಕ್ಕೊಂಡು, ಸರ್ ನನ್ನ ಹತ್ರ ಒಂದು ಲೈನ್ ಇದೆ ಅಂತ ಹೇಳಿದ್ರು. ಸೊ ಅವ್ರು ಎಷ್ಟು ಬಿರ್ಲೆಂಟ್ ನೋಡಿ, ಫಸ್ಟ್ ಟೈಮ್ ಪರಿಚಯ ಫೋನಲ್ಲಿ ಲೈನ್ ಹೇಳ್ತೀನಿ ಅಂತ ಹೇಳಿದ್ರು. ಹೇಳಿ ಸರ್ ಅಂದೆ. ಒಂದು ಕಾಲೇಜ್ ಸ್ಟೂಡೆಂಟು ಲೈಫಲ್ಲಿ ಒಂದು ದೊಡ್ಡ ರೌಡಿ ಆಗ್ತಾರೆ. ಸ್ಟೂಡೆಂಟು ರೌಡಿ ಆಗೋ ಕತೆ, ತಾಯಿಯೇ ಇಂಪಾರ್ಟೆಂಟು, ಮಿಕ್ಕಿದೆಲ್ಲ ನೆಕ್ಸ್ಟು ಅಂತ. ಅಂದರೆ ತಾಯಿಯೇ ಫಸ್ಟು, ಮಿಕ್ಕಿದೆಲ್ಲ ನೆಕ್ಸ್ಟು ಅನ್ನೋದು ಆ ಲೈನ್ದು ಕಾನ್ಸೆಪ್ಟು. ಏನಕ್ಕೋಸ್ಕರ ರೌಡಿ ಆಗ್ತಾರೆ ಅನ್ನೋದು ಒಂದು ಕತೆ ಸರ್ ಅಂದರು. ಸರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನಲ್ಲೇ ಫೈನಲ್ ಮಾಡಿದೆ. ಓಕೆ. ನಾನು ಬೇರೆ ಶೂಟಿಂಗಲ್ಲಿ ಇದ್ದೆ ಅವಾಗ, ಅವರು ಬೇರೆ ಪ್ರೋಗ್ರಾಮಲ್ಲಿದ್ದರು. ಡೆವಲಪ್ ಮಾಡ್ತಾಯಿದ್ದೆ ಕತೆ. ಮಾಡ್ತಾಯಿದ್ದಾಗ ಡಾನ್ಸ್ ಸಿನಿಮಾ ಮಾಡಿದೆ ಅವ್ರ ಜೊತೆ. ಶಿವಣ್ಣನ ಇಟ್ಕೊಂಡು PN ಸತ್ಯನೇ ಡೈರೆಕ್ಟ್ರು. ಡಾನ್ಸ್ ಸಿನಿಮಾ ಮಾಡಿದೆ. ಈ ಸ್ಕ್ರಿಪ್ಟು ನಡೀತಾನೆ ಇತ್ತು. ಸ್ಕ್ರಿಪ್ಟು ಒಂದು ಸತಿ ಫೈನಲ್ ಆದಮೇಲೆ ಬಾಸ್ನ ಮೀಟ್ ಮಾಡಿದೆ. ಅವಾಗ ಅವರು JP ನಗರಲ್ಲಿದ್ದರು. ಇನ್ನು ಮದುವೆ ಫಿಕ್ಸ್ ಆಗ್ತಾ ಇತ್ತು. JP ನಗರಲ್ಲಿದ್ದರು. ರೆಡಿ ಕೆಲವು ಸಿನಿಮಾನ ಬಂದಿತ್ತು. ಅವಾಗೋಗಿ ಹೇಳ್ದೆ ಅವ್ರಿಗೆ, ಈ ಥರ ಒಂದು ಕತೆ ಮಾಡಿದ್ದೀನಿ, ಈ ಥರ PN ಸತ್ಯ ಡೈರೆಕ್ಟ್ರು, ಕತೆ ಕೇಳಿ ಅಂದೆ. ಹ್ಞೂ ಸರ್ ಕೇಳೋಣ ಅಂತ ಹೇಳಿದ್ರು. ಅವರು ಬಾಸ್ ಅಂತ ಹೇಳಿದ್ರೆ ಏನು ಗುರುಗಳನ್ನೆಲ್ಲ ಬಾಸ್ ಅಂತ ಹೇಳ್ತಾರೆ,
ಏನೋ ಕಂಫರ್ಟಬಲ್ ಬಾಸ್ ಅಂತ ಕರಿತೀನಿ. ಅವ್ರ ಗುರುಗಳು ಅಂತ ಹೇಳೋದು ಪ್ರೊಡ್ಯೂಸರ್ ತುಂಬ ರೆಸ್ಪೆಕ್ಟ್ ಅವರು. ಹೌದು. ಯಾಕಂದ್ರೆ ಅವರು ಒಬ್ಬ ಲೈಟ್ ಮ್ಯಾನಿಂದ ಹೀರೋ ಆಗಿರೋದು. ಈಗ ಏನೋ ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲೋ ಇಲ್ಲ ಬಿಸ್ನೆಸ್ ಮ್ಯಾನ್ ಮಗನೋ ಹಂಗಿಲ್ಲ. ತಂದೆ ದೊಡ್ಡ ಆರ್ಟಿಸ್ಟ್ ಇರ್ಬೋದು, ಸಿನಿಮಾ ಬ್ಯಾಕ್ ಡ್ರಾಪ್ ಇರ್ಬೋದು, ಆ ಬ್ಲಡ್ಡಲ್ಲಿ ಇರುತ್ತೆ ಅದು. ಹೌದು. ಆದರೆ ಅವರು ಒಬ್ಬ ಲೈಟ್ ಮ್ಯಾನ್ ಆಗಿ ವರ್ಕ್ ಮಾಡಿ ಅದೇ ಲೈಟಿಗೆ ಹೀರೋ ಆಗಿ ಬರೋದು ತುಂಬ ಫುಲ್ 100% ಅವ್ರ ಶ್ರಮನೇ ಅದು. ಹೌದು. ಅವ್ರ ಸಕ್ಸಸ್ಗೆ ಅವರೇ ಕಾರಣ. ಕರೆಕ್ಟ್. ಅದ್ರಲ್ಲಿ ನಾವೆಲ್ಲ ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬೋದು, ಅವರೇ ಕಾರಣ. ಅದು ಮೈಂಡಲ್ಲಿ ಇತ್ತು ಅವ್ರಿಗೆ. ಸ್ವಲ್ಪ ಯೋಚನೆ ಮಾಡಿ ಸರ್, ಒಬ್ಬ ಲೈಟ್ ಮಾಡಿ ಎಷ್ಟು ಜನಕ್ಕೆ ಲೈಟ್ ಮೇಲೆ ವರ್ಕ್ ಮಾಡಿರ್ತಾರೆ, ಶೂಟಿಂಗ್ ನಡೀತಾ ಇರುತ್ತೆ, ಆ ಜಾಗದಲ್ಲಿ ಅವರೇ ಬರಬೇಕು ಅಂತ ಅವ್ರಿಗೆ ಎಷ್ಟು ಒಂದು ಆಸೆ ಇದ್ದಿರುತ್ತೆ, ಅದಕ್ಕೆ ಎಷ್ಟು ವರ್ಕ್ ಮಾಡಿರ್ತಾರೆ. ಹೌದು. ಆ ಥರ ಮಾಡಿದಾಗ ನಾನು ಕಂಫರ್ಟಬಲ್ ಬಾಸ್, ನಾನು ಬಾಸ್ ಅಂತಲೇ ಕರಿತೀನಿ ಅಂದರೆ ಓಕೆ ಗುರುಗಳೇ ಅಂತ ಹೇಳ್ಬಿಟ್ಟು ಕತೆ ಕೇಳಿದ್ರು. ಅದೇ ದಾಸ ರೆಡಿ ಆಯಿತು, ರಿಲೀಸ್ ಆಯಿತು. ಅದೇ 21 ನವಂಬರ್ 2003 ರಿಲೀಸ್ ಆಯಿತು ಸರ್. 100 days ಪಿಕ್ಚರ್, ಫಸ್ಟ್ ಟೈಮ್ ಮಾಸ್ ಪಿಕ್ಚರ್ 100 days ಅದು KG ರೋಡಲ್ಲಿ ಸೂಪರ್ ಡೂಪರ್ ಹಿಟ್ ಆಯಿತು. ಮೈಸೂರಲ್ಲಿ 100 days ಸರ್. ಮೈಸೂರಲ್ಲಿ ರಂಜಿತ್ ಥಿಯೇಟ್ರಲ್ಲಿ ನೀವು ನಂಬಲ್ಲ, 5 ವಾರ ಕಂಟಿನ್ಯೂ ಫುಲ್ಲು, 5 weeks 4 show ಡೈಲಿ ಎಲ್ಲ ಕಂಟಿನ್ಯೂ ಫುಲ್ಲು. ಅದೆಲ್ಲ ರೆಕಾರ್ಡ್ ಆಗಿತ್ತು ಆವಾಗ. ಆ ಸಕ್ಸಸ್ ಆದಮೇಲೆ ಇವತ್ತವರೆಗೂ ತಿರುಗೇ ನೋಡಿಲ್ಲ ಅವರು, ಬೆಳಿತಾನೇ ಇದ್ದಾರೆ ಅಪ್ ಟು ಕಾಟೇರವರೆಗೂ. ಹೌದು, ಕಾಟೇರ ಫೇವ್ರೆಟ್ ಸಿನಿಮಾ ಕಾಟೇರ. ಅಂದರೆ ದಾಸದಿಂದ ಕಾಟೇರವರೆಗೂ ಗ್ರೋತ್ ಹಂಗೆ ಹೋಗ್ತಾನೆ ಇದೆ. ಕರೆಕ್ಟ್. ಆ ಥರ ಇಂಪ್ರೂವ್ ಅಂತ ಒಂದು ದಾಸ ಸಿನಿಮಾ ಅದು. ಹೆಂಗ್ ಬಾಸ್ ಫ್ಯಾನ್ಸ್ಗೆಲ್ಲ ಅದು ಇಷ್ಟ ಆಯಿತು ದಾಸ, ಅದೇ ಥರ ಮಾರುತ ದುನಿಯಾ ವಿಜಯ್ ಸರ್ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ. ಇದು ಒಂದು ಕಂಟೆಂಟ್ ಬೇಸ್ಡ್ ಕತೆ, 100% ಇಷ್ಟ ಆಗುತ್ತೆ. ಇಲ್ಲ ಪಾಸಿಟಿವ್ ಆಗಿದೆ ನನಗೆ, ಅದಕ್ಕೂ ಇದಕ್ಕೂ ಎಲ್ಲ ಲಿಂಕ್. ಕರೆಕ್ಟ್. ಯಾಕೆಂದರೆ ಅದು ರಿಲೀಸ್ ಆಗಿದ್ದ ಡೇಟು ನವಂಬರ್ 21, ಇದು ರಿಲೀಸ್ ಆಗ್ತಾ ಇರೋ ಡೇಟು ನವಂಬರ್ 21, ಜೊತೆಗೆ ನಿಮ್ಮ ಒಂದು ಚಿತ್ರ 21ನೇ ಚಿತ್ರ ನೀವು ರಿಲೀಸ್ ಮಾಡ್ತಾ ಇರೋದು. ಈ ಚಿತ್ರ ಶ್ರೇಯಸ್ ಮಂಜು ಅವ್ರಿಗೆ ಫ್ಯೂಚರಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ? ಈ ಮಾರುತ ಸಿನಿಮಾದಲ್ಲಿ ಯಾರು ಮಾಡಿದ್ದಾರೆ ನೋಡಿ ಸರ್, ಎಲ್ಲರಿಗೂ ಒಳ್ಳೆ ಹೆಸರು ಬರುತ್ತೆ. ಓಕೆ. ಏನು ಹೆಸರು ಇತ್ತಲ್ಲ ಅವ್ರಿಗೆ, ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಹೆಸರು ಬರುತ್ತೆ. ಯಾವತ್ತೂ ಒಂದು ಒಳ್ಳೆ ಸಿನಿಮಾದಲ್ಲಿ ನಾವಿದ್ದರೆ ಜನ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದಷ್ಟು ಸರ್ ಎಷ್ಟು ಜನ ನಮ್ಮನ್ನ ನೋಡ್ತಾರೋ ಅಷ್ಟು ನಾವು ಬೆಳೀತಾ ಇದ್ದೀವಿ. ಹೌದು. ಅದಕ್ಕೆ ಒಂದು ಸಕ್ಸಸ್ ಸಿನಿಮಾದಲ್ಲಿ, ಗೆಲ್ಲೋ ಸಿನಿಮಾದಲ್ಲಿ ನಾವು ಇರಬೇಕು ಅಂತ ಅನ್ಕೊಬೇಕು. ಇವತ್ತು ಒಂದಿನ ಟೈಮ್ ಬರುತ್ತೆ ಎಲ್ಲದಕ್ಕೂ, ಅಲ್ಲಿ ವೇಟ್ ಮಾಡಬೇಕು. ದುನಿಯಾ ವಿಜಯ್ ಸರ್ ಈ ಸಿನಿಮಾದಲ್ಲಿ ಕ್ಯಾಮಿಯೋ ಮಾತ್ರನಾ? ಸೊ ಮಾರುತ ಅಂದರೆ ದುನಿಯಾ ವಿಜಯ್ ಸರ್. ಓಕೆ. ಕಂಟೆಂಟು, ಓಕೆ, ಒಂದು ಕಂಟೆಂಟ್ನ ಪ್ರೆಸೆಂಟ್ ಮಾಡೋಕ್ಕೆ ಒಬ್ರು ಹೀರೋ ಬೇಕು ಸರ್. ಅದು ನಿಮಗೆ ದೇವ್ರ ಥರ ಅದು. ಈಗ ಒಂದು ವಿಷಯನ ನಾವು ದೇವರೇ ಬರಬೇಕು ಅಂತ ಹೇಳ್ತೀವಿ. ಈಗ ದೇವರೇ ಬಂದು ನಮ್ಮನ್ನ ಕಾಪಾಡಬೇಕು ಅಂತ ಏನು ಕೇಳ್ತೀವಿ ಇಲ್ಲಿ? ಪವರ್ ಅಂತ. ಹೌದು, ಪವರ್. ದೇವ್ರ ಥರ ಒಂದು ವರ್ಷನೇ ಹೀರೋ ಅನ್ನೋದು. ಈಗ ನಾನೇ ಕ್ಲಾಪ್ಸ್ ಹೊಡಿತಾ ಇರ್ತೀನಿ, ನನಗೆ ಗೊತ್ತು ಇದು ಫಿಲಮ್ ಅಂತ ಗೊತ್ತು, ಹೀರೋ ಅಂತ ಗೊತ್ತು, ಎಲ್ಲ ಗೊತ್ತು. ನಾನು ಅದೆಲ್ಲ ಮೈಂಡಲ್ಲಿ ತೆಗೆದುಬಿಡ್ತೀನಿ, ಆಡಿಯನ್ಸಾಗಿ ಕೂತ್ಕೊತೀನಿ. ನನಗೆ ಹೀರೋಯಿಸಮ್ ಪಿಕ್ಚರ್ಗಳೇ ಇಷ್ಟ. ಅದಕ್ಕೆ ಇದು ಬಾಸ್ ಫಿಲಮ್ ದಾಸ ಅಂತ ಮಾಡ್ತೀನಿ. ಹೀರೋಯಿಸಮ್ ಪಿಕ್ಚರ್ ನಾವೇ ಕ್ಲಾಪ್ಸ್ ಹೊಡಿತಾ ಇರ್ತೀವಿ ಫಸ್ಟ್ ಹೋಗ್ಬಿಟ್ಟು. ಅದೇ ಪವರ್, ಅದು ಹೀರೋ. ಕೆಲವು ವಿಷಯನ ಅವರೇ ಪ್ರೆಸೆಂಟ್ ಮಾಡಬೇಕು. ಈ ಕಂಟೆಂಟ್ನ ದುನಿಯಾ ವಿಜಯ್ ಸರ್ ಪ್ರೆಸೆಂಟ್ ಮಾಡೋದಕ್ಕೆ ಜನಕ್ಕೆ ಹೋಗುತ್ತೆ ಜನಕ್ಕೆ. ಅವರೇ ಮಾಡಬೇಕು, ಅವರೇ ಮಾರುತ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ನಾನು ದುನಿಯಾ ವಿಜಯ್ ಸರ್ ಬರೀ ಒಂದು ಕ್ಯಾಮಿಯೋ ಮಾಡಿದ್ದಾರೆ ಈ ಸಿನಿಮಾಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಫಾಲ್ಸ್ ಆಗಾಯಿತು. ಇಡೀ ಸಿನಿಮಾನೇ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಏನಾಯ್ತು ಅಂದರೆ, ನನ್ನೇ ಎಷ್ಟೋ ಜನ ಕೇಳ್ತಾರೆ ಒಂದು 20 ನಿಮಿಷ ಬರ್ತಾರಂತೆ ಅಂತ. ಅಂದರೆ ಅವ್ರು ಹೆಂಗೆ ಕೇಳ್ತಾರೆ ಅಂದರೆ, ನನಗೆ ಟೈಮ್ ಇದು ನನಗೆ ಕೇಳ್ತಾ ಇಲ್ಲ ಎಷ್ಟೊತ್ತು ಬರ್ತಾರೆ ಅಂತ. 20 ನಿಮಿಷ ಬರ್ತಾರೆ ಹೇಳ್ತಾರೆ. ನಾನು ನಕ್ಕೊಂಡು ಇಲ್ಲ ಫಿಲಮ್ ನೋಡಿ ಅಂತ ಹೇಳ್ತೀನಿ. ಕೆಲವರು ಸೆಕೆಂಡ್ ಹಾಫಲ್ಲಿ ಬರ್ತಾರಂತೆ, ನಕ್ಕೊಂಡು ಎಲ್ಲ ಸ್ನೇಹಿತರು ಪಾಪ. ಹೌದೌದು. ನನಗೆ ಹೆಂಗೆ ಡೀಟೇಲ್ ಆಗಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಪಾಪ. ಸೆಕೆಂಡ್ ಹಾಫಲ್ಲಿ ಬರ್ತಾರಂತೆ ಅಂತ, ಇಲ್ಲ ಫಿಲಮ್ ನೋಡಿ ಅಂತ. ಸರ್, ಇಡೀ ಸಿನಿಮಾದಲ್ಲಿ ನೀವು ಫಿಲಮ್ ನೋಡಿದ್ರೆ ಶುಕ್ರವಾರ ಗೊತ್ತು. ಮಾನುಷ್ಯ ಬಿಡೋರು ನಾನು ಏನೇ ಮಾತಾಡಿದ್ರೇನು ಅದು ಜನಕ್ಕೆ ಇದಾಗಲ್ಲ. ಮಾನುಷ್ಯ ಬಿಟ್ಟಿದ ತಕ್ಷಣ ಗೊತ್ತಾಗುತ್ತೆ ಏನು ಕಂಟೆಂಟು, ಅದು ಹೆಂಗೆ ಅವ್ರು ಹ್ಯಾಂಡ್ಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸಲಗ ಭೀಮಾ ಥರ ಸಿನಿಮಾ ಅಲ್ಲ ಇದು. ನನ್ನ ಫೇವ್ರೆಟ್ ಸಿನಿಮಾ ಸಲಗ. ನಾನು ಡೈರೆಕ್ಟ್ರಾಗಿ ಹೇಳಿದ್ದೆ ಮನೆ ಈ ಸರ್ಗೆ, ಸರ್ ನೀವು ಹೀರೋಗಿ ಇಷ್ಟ, ಈಗ ಡೈರೆಕ್ಟ್ರಾಗಿ ಜಾಸ್ತಿ ಇಷ್ಟ ಆಗ್ಬಿಟ್ಟಿದ್ದೀರಾ ಅಂತ. ಸಿಟಿ ಲೈಟ್ಸ್ ಮಾಡ್ತಾಯಿದ್ರು ಈಗ. ಹೌದು, ಆರ್ಟಿಸ್ಟಾಗಿ ನಾನು ಕಾಯ್ತಾ ಇದ್ದೀನಿ. ಎಷ್ಟೊಂದು ಸಾಂಗ್ ಬಿಟ್ಟರು ಚಿಕ್ಕದು, ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂದರೆ ಬರ್ತ್ಡೇಗೆ. ಅಂದರೆ ಅದಲ್ಲೇ ಗೊತ್ತಾಗ್ತಿಲ್ಲ ಸೌಂಡು ಹೆಂಗೆ ಕೇಳ್ದವ್ ನಾವು. ಇವಾಗ ನೋಡಿದ್ರೆ ಒಂದು 2 ವರ್ಷದ ಕೇಳ್ತೀನಿ ಆ ಸೌಂಡ್ನ. ಒಂದು 30 ಸೆಕೆಂಡ್ 50 ಸೆಕೆಂಡ್ ಸಾಂಗ್ನ ಅಷ್ಟು ಅವ್ರು ಅಷ್ಟು ಡೈರೆಕ್ಟ್ರಾಗಿ ಬ್ರಿಲಿಯಂಟ್ ಇದ್ದಾರೆ. 2 ಫಿಲಮ್ ಪ್ರೂವ್ ಮಾಡಿದ್ದಾರೆ. ಸಲಗ ಭೀಮಾ ಥರ ಮಾರುತ ಅಂತ ನಾವು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ.
ಇದು ಬೇರೆ ಕಂಟೆಂಟು, ಇದೊಂದು ರೆಸ್ಪೆಕ್ಟ್ಫುಲ್ ಕ್ಯಾರೆಕ್ಟರ್ ಅವ್ರಿಗೆ. ಮಾಸಿ ಜನಕ್ಕೆ ಜೊತೆ ಲೇಡೀಸ್ಗೆ ಇಷ್ಟ ಆಗೋಂಥ ಅವರು ಓಕೆ ಓಕೆ ಓಕೆ. ಈಗ ಮಾಸ್ಗೆ ಏನು ಬೇಕೋ ಅದಿದೆ, ಹ್ಞೂ ಕ್ಲಾಪ್ಸ್ ಹೊಡೆಯೋಕ್ಕೆ ಏನು ಬೇಕೋ, ಹೀರೋಸಮ್ಗೆ ಏನು ಬೇಕೋ ಅದಿದೆ. ಜೊತೆ ಅವ್ರು ತೊಗೊಂಡಿರೋ ಕಂಟೆಂಟ್ ಇದೆಯಲ್ಲ, ಅದು ಪ್ರೆಸೆಂಟ್ ಮಾಡೋ ಇದೆಯಲ್ಲ, ಹ್ಞೂ ಬೇಕಾದ್ರೆ ನೀವು ಫಿಲಮ್ ಥಿಯೇಟರ್ ನೋಡಿ ಸರ್, ಅವ್ರು ಕೆಲವು ವಿಷಯ ಮಾತಾಡ್ತಾರೆ ಥಿಯೇಟ್ರಲ್ಲಿ, ಕ್ಲಾಪ್ಸ್ ಹೊಡಿತಾರೆ ನೋಡಿ ಹ್ಞೂ ಅವ್ರು ಮಾತಾಡೋವಾಗ. ಹ್ಞೂ ಏನು ಹೀರೋ ಅಂದರೆ ಒಂದು 10 ಜನ 20 ಜನ ಹೊಡೆದ್ಬಿಟ್ಟು 100 ಜನ ಹೊಡಿಬೇಕು ಅಂತಿಲ್ಲ. ಅವ್ರ ಮಾತು ಅವ್ರೇನು ಕಂಡು ಅಂದ್ಕೊಂಡಿದ್ದಾರೆ ಅದು ಡೈಲಾಗ್ ಬರುತ್ತೆ ಫಿಲಮಲ್ಲಿ. ಕ್ಲಾಪ್ಸ್ ಹೊಡಿತಾರೆ ನೋಡಿ ಥಿಯೇಟ್ರಲ್ಲಿ ನೋಡಿ, ಆ ಥರ ಮಾತಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ ಸಾರು. ತುಂಬ ಪಿಕ್ಚರ್ ನೋಡಿದಾಗ ಅಂದರೆ ಒಂದು 3 ಕ್ರಿಯೇಟ್ ಮಾಡಿದ್ದಾರೆ. ನಾನು ಅಬ್ಸರ್ವ್ ಮಾಡಿದೆ ಮನೆ ಫಿಲಮ್ ಮಾಡಿದಾಗ, ಈ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆ ಮೂಡ್ನ ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಮೈಂಡಲ್ಲೇ ಇಟ್ಕೊಂಡಿದ್ದಾರೆ. ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ನೋಡಿ ಆ ಸ್ಕ್ರಿಪ್ಟ್ನ ಅಂತ. ಅದರಿಂದ ಸಿನಿಮಾ ನೋಡಬೇಕು. ಒಳ್ಳೆ ಸಿನಿಮಾ ಇದು, ತುಂಬ ಇಷ್ಟ ಆಗುವಂಥ ಸಿನಿಮಾ. ವೆಯ್ಟ್ ಮಾಡ್ಬೋದು ರಿಲೀಸರ್ಗೂ. ಮಾರುತ ಸಿನಿಮಾಗೂ ದೇವಸ್ಥಾನಗಳಿಗೂ ತುಂಬ ನಂಟಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ಬೋದಾ? ನಿಜ ಸರ್ ಅದು. ಯಾಕಂದರೆ ನೋಡಿ, ಪಿಕ್ಚರ್ ಸ್ಟಾರ್ಟ್ ಮಾಡಬೇಕಂದೆಲ್ಲ ಆಯಿತು. ಒಂದಿನ ಹಿಂಗೆ ಲೊಕೇಶನ್ ನೋಡೋಕೆ ಹೋದಾಗ ಸಾರ್ ಟೈಟ್ಲು ಏನು ಮಾಡೋದು ಇನ್ನೂ ಫೈನಲ್ ಆಗಿಲ್ಲ, ಮಾರುತ ಅಂತ ಅಂದರು. ಈ ಮಾರುತದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಮಾರುತ ದಿ ಪೋರ್ಸ್, ವಾಯು ಗಾಳಿದು ಹೀರೋ ಕ್ಯಾರೆಕ್ಟ್ರ್, ಆ ಪೋರ್ಸ್ ದೇವರ ಆಶೀರ್ವಾದದ್ದು. ಮಾರುತ ನಿಮಗೆ ಎಷ್ಟು ಪವರ್ಫುಲ್ ದೇವರು, ಆಂಜನೇಯ ಸ್ವಾಮಿ ದೇವರು, ಆ ಪೋರ್ಸು. ಈ ಕತೆಗೆ ಹೆಂಗೆ ಆಪ್ಟ್ ಆಯ್ತು ಅಂದರೆ, ಆ ಪೋರ್ಸ್ ಬೇಕೇ ಬೇಕು. ಒಂದು ಹೀರೋಗೆ ಆ ಕ್ಯಾರೆಕ್ಟ್ರಿಗೆ ಬೇಕೇ ಬೇಕು. ಕರೆಕ್ಟಾಗಿ ಸಿಕ್ತು ದೇವರು. ಎಷ್ಟು ಸರಿ ಹೇಳಿದೆ ಟೈಟ್ಲು. ತುಂಬ ಹೇಳಿದ ತಕ್ಷಣ ಇಷ್ಟ ಆಗೋಯಿತು. ಚೆಂದ ನೆನಪಿದೆ ನನಗೆ. ಲೊಕೇಶನ್ ನೋಡೋಕೆ ಹೋಗ್ತೇವೆ, ಕೆಂಗೇರಿ ಹತ್ರ ಕಾರಲ್ಲಿ ಹೋಗ್ತಾ ಇದ್ದೆ, ಶನಿವಾರ ಅವತ್ತು ಈ ಟೈಟ್ಲ್ ಹೇಳಿದ್ರು. ಇಮ್ಮಿಡಿಯೇಟ್ ರಿಜಿಸ್ಟರ್ ಮಾಡಿದೆ ಟೈಟ್ಲು ಇತ್ತು ಅಲ್ಲಿ. ಇಮ್ಮಿಡಿಯೇಟ್ ರಿಜಿಸ್ಟರ್ ಮಾಡಿಬಿಟ್ಟು ಫೈನಲ್ ಮಾಡಿದೆ. ಈಗಾದ್ಮೇಲೆ ಲೊಕೇಶನ್ ಎಲ್ಲಿಂದ ಫಿಕ್ಸ್ ಮಾಡೋದು, ಶೂಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡೋದು, ಔಟ್ಡೋರು ಇದು ಎಲ್ಲ ಲಾಸ್ಟಲ್ಲಿ ಫೈನಲ್ ಚಿಕ್ಕಮಂಗ್ಳೂರಿಂದ ಫಿಕ್ಸ್ ಆಯಿತು ಔಟ್ಡೋರ್ ಶೂಟಿಂಗ್. ಸರಿ, ಚಿಕ್ಕಮಂಗ್ಳೂರು ಎಲ್ಲಿ ಶೂಟಿಂಗ್ ಎಲ್ಲಿ ಶೂಟಿಂಗ್ ಮಾಡೋದು ಅಲ್ಲೇ ಪೂಜೆ ಮಾಡ್ಬಿಡೋಣ ಅಂತ ಫಸ್ಟ್ ಫಿಕ್ಸ್ ಮಾಡ್ದು. ಪೂಜೆಗೆ ಅಂತ ಒಂದು ಜಾಗ ಬೇಡ, ಶೂಟಿಂಗ್ ಜಾಗದಲ್ಲೇ ಒಂದು ಪೂಜೆ ಫಿಕ್ಸ್ ಮಾಡೋಣ ಅಂತ. ಹಂಗೆ ನೋಡ್ತಾ ನೋಡ್ತಾ ದೇವಸ್ಥಾನ ಬಂದರೆ ಸರ್, ಚಿಕ್ಕಮಂಗ್ಳೂರಲ್ಲಿ ದೇವೇರಮ್ಮ ಟೆಂಪಲ್ ಇದೆ ಸರ್. ತುಂಬ ಪವರ್ಫುಲ್ ದೇವರು. ವರ್ಷಕ್ಕೊಂದ್ಸತಿ ಅಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಆ ಬೆಟ್ಟದ ಮೇಲೆ ಹೋಗೋದು, ಜನ ಎಲ್ಲ ಹೋಗೋದು. ದೇವರಮ್ಮ ಟೆಂಪಲ್ಲು ಅಲ್ಲಿ ಶೂಟಿಂಗು ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಲಾಸ್ಟ್ ಯಾವಾಗ ಮಾಡಿದ್ದಾರೆ ಅಂದರೆ, ನಮ್ಮ ಡೈರೆಕ್ಟರ್ ಸರ್ದು, ನಾರಾಯಣ್ ಸರ್ದು ಚೈತ್ರದ ಪ್ರೇಮಾಂಜಲಿ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಚೈತ್ರದ ಪ್ರೇಮಾಂಜಲಿ ಶೂಟ್ ಮಾಡಿರುವಂಥ ದೇವಸ್ಥಾನ ಶೂಟ್ ಮಾಡಿದ್ದಾರೆ. ಹಿಂದೆ ದೇವಸ್ಥಾನ ಇದೆ ಫಿಲಮಲ್ಲಿ. ಅದಾದ್ಮೇಲೆ ಯಾವುದೂ ಮಾಡಿಲ್ಲ, ಅಲ್ಲಿ ಶೂಟಿಂಗ್ ಕೊಡಲ್ಲ. ಸಾರ್ ಇನ್ಫ್ಲುಯೆನ್ಸಲ್ಲಿ ಸಾರೋ ಮಾತಾಡಿದ್ಮೇಲೆ ಅವ್ರು ಒಂದೇ ಮಾತು ಹೇಳಿದ್ರು, ಸಾರ್ ನಿಮ್ಮ ಥರ ಫ್ಯಾಮ್ಲಿಗೆ ಸಪೋರ್ಟ್ ಆಗಿ ಪಿಕ್ಚರು, ಒಂದು ಸೆಂಟಿಮೆಂಟಿಗೆ ತೆಗೆಯೋದು, ಎಲ್ಲರ ಮನಸ್ಸಿಗೂ ಇಷ್ಟ ಆಗೋವಂಥ ನಿಮಗೋಸ್ಕರ ನಾವು ಕೊಡ್ತೀವಿ ಅಂತ. ದೇವರಮ್ಮ ಟೆಂಪಲಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು, ಪೂಜೆ ಮಾಡಿದ್ರು. ಆ ದೇವ್ರ ಶಾರ್ಟು ಇದೆ ನಮ್ಮ ಪಿಕ್ಚರಲ್ಲಿ, ಕರೆಕ್ಟಾಗಿದೆ. ಅಲ್ಲೊಂದು ಸೀನ್ ಇದೆ, ದೇವ್ರ ಶಾರ್ಟಲ್ಲೇ ತೆಗ್ದು ಮಾಡ್ದು. ಅಷ್ಟು ಒಳ್ಳೆ ದೇವಸ್ಥಾನ ಸರ್. ಒಂದು ಫುಲ್ಲು ಬೆಟ್ಟನ ಇದೆ, ಕೆಳಗಡೆ ದೇವಸ್ಥಾನ. ಅದು ನೋಡ್ಕೊಂಡು ಈವ್ನಿಂಗ್ ಹೆಂಗಿದೆ ಅಂದರೆ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಗಿದೆ. ಅಷ್ಟು ಪವರ್ಫುಲ್ ದೇವರು. ದೇವರ ಅಮ್ಮನ ಆಶೀರ್ವಾದ ಸಿಕ್ತು, ಮಾಡ್ದು. ಜರ್ನಿ ಕತೆ ಇದು. ಜರ್ನಿ ಸ್ಟಾರ್ಟ್ ಆದಾಗ ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಬೆಂಗಳೂರು, ತುಮಕೂರು, ಸಿರಾ, ಚಿತ್ರದುರ್ಗ ಹಿಂಗೆ ಹೋಗುತ್ತೆ ಜರ್ನಿ ಕತೆ. ಇಷ್ಟು ಮುಗಿಸ್ಕೊಂಡು ಹೋದಾಗ ಕೂಡಲ ಸಂಗಮಗೆ ಕತೆ ಹೋಗುತ್ತೆ. ಅಲ್ಲಿ ಶೂಟಿಂಗ್ ಮಾಡ್ದು. ಕೂಡಲ ಸಂಗಮ ಫಸ್ಟ್ ಟೈಮ್ ನಾನು ಹೋಗಿದ್ದು. ಸೂಪರ್ ದೇವಸ್ಥಾನ. ಅಲ್ಲಿ ಟೆಂಪಲಲ್ಲೇ ಶೂಟಿಂಗ್ ಮಾಡ್ದು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೌದತ್ತಿಗೆ ಹೋಗುತ್ತೆ ಕತೆ. ಅಲ್ಲಿ ಸೌದತ್ತಿ ಎಲ್ಲಮ್ಮ. ಹೌದು, ಒಂದು ಹಾಡು ಮಾಡಿದ್ರ. ಏನು ಅವ್ರದ್ದು ಅಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ಎಷ್ಟು ಪವರ್ಫುಲ್ ದೇವರು ಅಂದರೆ, ಜನ ಬರೋರು ತುಂಬ ಜನ ಬರ್ತಾರೆ ಸರ್. ಮನೆಯವರು ತುಂಬ ಜನಕ್ಕೆ ಸೌದತ್ತಿ ಎಲ್ಲ ಮಾಡೋರು. ಅಲ್ಲಿ ಸಾಂಗ್ ಮಾಡ್ದು. ಸಾರ್ ಬರ್ದಿದ್ದಾರೆ, ನಾನು ಸರ್ ಸಾಂಗ್ ಎಷ್ಟಾಗಿ ಬರ್ತಾರೆ ಸರ್. ಸಿಂಗರು ನನಗೆ ಅನನ್ಯ ಭಟ್ ಮೇಡಮ್ ತುಂಬ ವಾಯ್ಸು. ಈಶಾ ಸಾಂಗ್ ಹಾಡಿದಾಗ ನೋಡಿ, 15 ನಿಮಿಷ ಸಾಂಗ್ ಅದು. ಇವತ್ತು ಪ್ಲೇ ಮಾಡಿ ಸರ್, ಫುಲ್ ಸಾಂಗು ನೀವು ಕೇಳ್ತೀರ, ಸೆಂಟ್ರಲ್ ತೆಗೆಯೋದೇ ಇಲ್ಲ. ಅಷ್ಟು ದೊಡ್ಡ ಈಶಾ ಅದು ಸಾಂಗ್ ಹಾಡಿದ್ದು ಒಂದಿನ ಶಿವರಾತ್ರಿಗೆ. ಅವ್ರ ವಾಯ್ಸು ಯಾವಾಗೂ ಮೈಂಡಲ್ಲೇ ಇತ್ತು. ಲಕ್ಕಿಲಿ ಅವರೇ ನಮ್ಮ ಸಿನಿಮಾಗೆ ಹಾಡ್ಬಿಟ್ಟು, ಇದು ಸೌದತ್ತಿ ಎಲ್ಲಮ್ಮ ಸಾಂಗ್ ಅವರೇ ಆಡಿದ್ದು. ಅವರು ರೆಕಾರ್ಡಿಂಗ್ ಬರಬೇಕು, 6 ಗಂಟೆಗೆ ಬರ್ತೀನಿ ಅಂದರೆ, ನಾನು ಒಂದು 5 ಗಂಟೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಈ ಥರ ಸ್ಟುಡಿಯೋಗೆ, ಡೈರೆಕ್ಟ್ರ್ ಬರ್ತಾ ಇದ್ದಾರೆ ಅಂತ. ಆವಾಗ ಸರ್ ದೇವಸ್ಥಾನದಲ್ಲಿ ಇದ್ದೀನಿ. ಈ ದೇವಸ್ಥಾನ ಅದೇ ನಮ್ಮ ಮನೆಯದವರು ಸೌದತ್ತಿ ಎಲ್ಲಮ್ಮ, ನಮ್ಮ ತಾಯಿ ಇರೋದು ದೇವಸ್ಥಾನಕ್ಕೆ ಹೋಗಿ ಅಂತ. ದೇವಸ್ಥಾನಕ್ಕೆ ಹೊರಟು ಬಂದರು. ಅವ್ರದ್ದು ಸರ್ ಸೂಪರಾಗಿ ಆಡಿದ್ದಾರೆ. ಅವ್ರ ವಾಯ್ಸು, ಸಾಂಗ್ ಬರ್ದಿರೋ ಲಿರಿಕ್ಸು, ಶೂಟಿಂಗ್ ಮಾಡಿದ್ದಾರೆ ಸೌದತ್ತಿ ಎಲ್ಲಮ್ಮ ಸಾಂಗಲ್ಲಿ. ನಮಗೆ ಫಸ್ಟ್ ಆಂಜನೇಯ ಸ್ವಾಮಿ ಬಂದರು. ಹೌದು.
ಸೌದತ್ತಿ ಎಲ್ಲಮ್ಮ ಬಂದರು, ಕೂಡಲ ಸಂಗಮ. ಕೂಡಲ ಸಂಗಮ ದೇವ್ರು ಬಂತು, ನಮ್ಮ ವಿಜಯ್ ಸರ್ ದೇವ್ರ ಥರ ನಮ್ಮ ಸಿನಿಮಾಗೆ ಬಂದರು. ಇದೆಲ್ಲ ದೇವರು, ಇದೆಲ್ಲ ಆಯಿತು, ಪಿಕ್ಚರ್ ಎಲ್ಲ ಆಯಿತು. ಲಾಸ್ಟಲ್ಲಿ ಒಂದು ಸೀನ್ ಇತ್ತು, ಕಲ್ಯಾಣಿಯಲ್ಲಿ ಮಾಡಬೇಕು, ಒಂದು ದೇವಸ್ಥಾನದಲ್ಲಿ. ಎಲ್ಲಿ ಮಾಡೋದು ಅಂತ ಎಲ್ಲೋ ಲೊಕೇಶನ್ ನೋಡೋದು, ಕೆಲವು ಟೈಮಲ್ಲಿ ಫಿಕ್ಸ್ ಮಾಡೋದು, ಕ್ಯಾನ್ಸಲ್ ಮಾಡೋದೆಲ್ಲ ಮಾಡ್ದು. ಫೈನಲ್ ಆಗಿ ಏನಾಯ್ತು ಸರ್, ನಮ್ಮ ನಂದಿ ಹಿಲ್ಸಲ್ಲಿ ಭೋಗನಾಥೇಶ್ವರ ಟೆಂಪಲ್ ಇದೆ, ಶಿವನ್ ಟೆಂಪಲ್, ಅಲ್ಲಿ ಫಿಕ್ಸ್ ಆಯಿತು. ಅಲ್ಲೋದ್ರೆ 8-9 ವರ್ಷ ಆಯಿತು ನಿಲ್ಲಿಸಿ ಶೂಟಿಂಗು ಅಂತ. ಅದು ಸೆಂಟ್ರಲ್ ಪರ್ಮಿಷನ್ ತೊಗೊಬೇಕು, ಸ್ಟೇಟು ತೊಗೊಬೇಕು, ತಗೊಂಡು ಮಾಡ್ದು, ಅಲ್ಲೇ ಶೂಟಿಂಗ್ ಮಾಡ್ದು, ಶೂಟಿಂಗ್ ಮಾಡಿ ಅಲ್ಲೇ ಕುಂಬ್ಲಿಕ್ಕೆ ಅವ್ರದ್ದು. ಅಂದರೆ ಎಲ್ಲ ದೇವ್ರ ಆಶೀರ್ವಾದ ಇದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ಒಂದು ರೆಸ್ಪೆಕ್ಟ್ಫುಲ್ ಸಿನಿಮಾ ಆಗುತ್ತೆ. ಇದು ಮೈನಾಗಿ ಈ ಸಿನಿಮಾನ ಇವತ್ತು ಇಷ್ಟು ಜನ ಮಾತಾಡೋಕ್ಕೆ ಫಸ್ಟ್ ಕಾರಣ ವಿಜಯ್ ಸರ್. ಅವ್ರಿಗೆ ಈ ತಿರ್ಗಾ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸರ್ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಈ ಮಹಿಳಾ ಆಯೋಗದ ಪ್ರೆಸಿಡೆಂಟ್ ಅವರು ಮೊನ್ನೆ ಸಿನಿಮಾ ನೋಡಿ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಫಸ್ಟ್ ಒಂದು ಶೋ ಆಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಫುಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ ಫಿಲಮ್ ಮಾಡಿದ್ರು, ತುಂಬ ಖುಷಿ ಪಟ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅವರು, ಎಲ್ಲ ಪ್ರೆಸೆಲ್ಲ. ಮೇಡಮ್ ಅವ್ರಿಗೆ ಸಾರ್ ಅಪ್ರೋಚ್ ಮಾಡಿದ್ರು, ಈ ಥರ ಸಬ್ಜೆಕ್ಟ್ ಮೇಡಮ್ ಅವ್ರು ತುಂಬ ಬಿಸಿ, ಲಕ್ಷ್ಮಿ ಮೇಡಮು. ಸರ್ ಯಾವ ಲೆವೆಲ್ ಅಂದರೆ ಎಲ್ಲಿ ಓದೋ ಜನ ಹೌದು ಅವರಿಗೆ ಅವ್ರದ್ದು ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋದು, ಲೆಟ್ರ್ ಕೊಡೋದು. ಯಾವುದೋ ಊರಿಗೆ ಹೋದ್ರೇನು ಹಂಗೆ ಮೇಡಮ್ ಹೇಳ್ತಾಯಿದ್ರು, ಯಾವುದೋ ಊರಿಗೆ ಹೋಗ್ತೀರಂದರೆ 4-5 ಡೇಸ್ ಮುಂಚೆ ಗೊತ್ತಾಗಬೇಕಲ್ಲ ಅಲ್ಲಿ. ಹೌದು, ಅಲ್ಲೇ ಅಲರ್ಟ್ ಆಗಿಬಿಡ್ತಾರಂತೆ ಆಫೀಸರ್ಸ್ ಎಲ್ಲ, ಅವ್ರು ಬರ್ತಾರೆ ಅಂತೇಳಿ, ಜನ ಸೇರಿಬಿಡ್ತಾರಂತೆ. ಈ ಥರ ತುಂಬ ಖುಷಿ ಆಯ್ತು ಸರ್. ನಮ್ಮ ಈ ಥರ ಒಬ್ರು ಬೆಳೀತಾರೆ ಅಂತ ನೋಡಿದ್ರೆ ಅವ್ರಿಗೆ ಫ್ಯೂಚರ್, ದೊಡ್ಡ ಫ್ಯೂಚರ್ ಇದೆ ಪೊಲಿಟಿಕಲ್ಲಿ. ಅವ್ರಿಗೆ ಸಾರ್ ಅಪ್ರೋಚ್ ಮಾಡಿ ಇಂಥ ಸಿನಿಮಾ ಅಂತ ಹೇಳಿದಾಗ, ಸರ್ ಸಿನಿಮಾನ ಹೆಂಗೆ ಟೈಮು ಬಿಸಿ ಇದೆ, ಕಂಟೆಂಟ್ ಹೇಳಿದ್ದಾರೆ ಸರ್, ಕಂಟೆಂಟ್ ಹೇಳ್ತಾ ಬಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರು, ಪಿಕ್ಚರ್ ನೋಡಿದ್ರು. ಆಮೇಲೆ ಮಾತಾಡಿದ್ರು. ಅದ್ರಲ್ಲಿ ಒಂದು ಪಾಯಿಂಟ್ ಚೆನ್ನಾಗಿ ಹೇಳಿದ್ರು. ಫಸ್ಟ್ ಹಾಫ್ ಮುಗೀತು, ಏನು ಕಮರ್ಷಿಯಲ್ಲು, ಸಾಂಗು, ಫೈಟು, ಲವ್ವು, ಕಾಮಿಡಿ ಎಲ್ಲ ಇತ್ತು. ಏನೋ ಅನ್ನಿಸ್ತು, ಏನಿದು ಇಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ವಲ್ಲ, ಕಮರ್ಷಿಯಲ್ ಆಗಿದೆ, ಆದರೆ ನಮಗೇನು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ದಲ್ಲ, ಈ ಟೈಮಲ್ಲಿ ಏನೋ ಬೇರೆಗಾದರೂ ಒಂದು 4-5 ಜನಕ್ಕೆ ಏನಾದರೂ ಸಾಲ್ವ್ ಮಾಡ್ಬೋದಾಗಿತ್ತಲ್ಲ ಅಂತ ಅಂದ್ಕೊಂಡೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಮನೆಯಿಂದ ಅವ್ರ ಮಗನೇ ಫೋನ್ ಮಾಡಿದಾಗ ಆ ಫೋನ್ ತೆಗ್ದಿಲ್ವಂತೆ. ಓಕೆ, ಅಂದರೆ ಫೋನ್ ತಗೊಂಡು ಆಚೆ ಬಂದು ಮಾತಾಡಬೇಕಲ್ಲ, ಆ ಟೈಮಿಗೆ ಇಲ್ಲಿ ಏನಾಗ್ಬಿಡುತ್ತೋ ಅಂತ ಕ್ಯೂರಿಯಾಸಿಟಿಯಲ್ಲಿ ಫಿಲಮ್ ಮುಗಿದ್ಮೇಲೆ ಫೋನ್ ಮಾಡಿದೆ ಅಂತ ಹೇಳ್ಬಿಟ್ಟು ಸಿನಿಮಾಗೆ ಮಾತಾಡಿದ್ದಾರೆ ಸರ್. ಅವ್ರದ್ದು ಏನು ಪ್ರಾಬ್ಲಮ್ನ ಇವತ್ತು ನೋಡ್ತಾ ಇದ್ದಾರಲ್ಲ ಜನ, ಕಂಪ್ಲೇಂಟ್ ಅದರಲ್ಲಿ ಮೇಜರ್ ವಿಷಯ ಇದೆಯಂತೆ. ಓಕೆ, ಈ ಟೆಕ್ನಾಲಜಿನ ಮಿಸ್ಯೂಸ್ ಮಾಡಿಕೊಂಡು ದುಡ್ಡುಗಳು ಕಲೆಕ್ಟ್ ಮಾಡೋದು, ಹುಡುಗಿರ ಹತ್ರ, ಗರ್ಲ್ಸ್ ಹತ್ರ, ಇದೆಲ್ಲ ತುಂಬ ನಡೀತಾ ಇದೆ. ಅವರೇ ಮಾತಾಡಿದ್ದಾರೆ ಮೇಡಮ್, ನೋಡಿದೆ. ಅದೆಲ್ಲ ಇವ್ರಿಗೆ ಈ ಶಾಕ್ ಅಂತ, ಏನು ನಮ್ಮ ವಿಷಯನೇ ಬರ್ತಾ ಇದೆಯಲ್ಲ ಇಲ್ಲಿ, ನಾವು ಡೈಲಿ ಏನು ಮೀಟ್ ಮಾಡಿ ಜನಗಳ ಜೊತೆ ಮಾತಾಡ್ತೀವಿ, ಆ ಪಾಯಿಂಟೇ ಕಣ್ಮುಂದೆ ಬರ್ತಾ ಇದೆಯಲ್ಲ, ತುಂಬ ಖುಷಿ ಆದರು. ನೋಡಿ ಅವರು ಅದೇ ಮೇಡಮ್ ಅವ್ರು ಹೇಳಿದ್ರು, ನಾವೆಲ್ಲ ರೀಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಪವರ್ಫುಲ್ ಮೀಡಿಯಾ ಸಿನಿಮಾ, ಅದ್ರ ಥ್ರೂ ಮಾಡೋದು ತುಂಬ ಖುಷಿ ನಮಗೆ, ಜನಗಳು ರೀಚ್ ಆಗಿ. ನಾನು ಎಲ್ಲೆಲ್ಲಿ ಮೀಟಿಂಗ್ ಹೋಗ್ತೀನೋ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಈ ಸಿನಿಮಾ ಬಗ್ಗೆ ನಾನು ಮಾತಾಡ್ತೀನಿ, ಜನ ಇದೆಲ್ಲ ನೋಡಬೇಕು, ಅಷ್ಟೊಂದು ಪವರ್ಫುಲ್ ಕಂಟೆಂಟ್ ಇದು ಅಂತ ಮೇಡಮ್ ಅಂತ ಖುಷಿ. ಸರ್, ಒಂದು ಸೋಷಿಯಲ್ ಮೆಸೇಜು ಮತ್ತು ಸೋಷಿಯಲ್ ಜಸ್ಟಿಸ್ ಮೇಲೆ ಮತ್ತು ಹೆಣ್ಣು ಮಕ್ಕಳ ಶೋಷಣೆ ಅಥವಾ ಟೆಕ್ನಾಲಜಿಯಿಂದ ಆಗ್ತಾ ಇರೋವಂಥ ದುರಂತಗಳ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಾ ಅಂತ ಹೇಳ್ತೀರಾ. ಇದು ಜನರ ತನಕ ಚೆನ್ನಾಗಿ ತಲುಪಲಿ ಅನ್ನೋದು ನಮ್ಮ ಆಶಯ. ಈ ಮೂಲಕ ನಾವು ಅನ್ನದಾತ ಸುಖೀಭವ ಕಾರ್ಯಕ್ರಮದಿಂದ ಕೇಳ್ಕೊಳ್ಳೋದೇನು ಅಂದರೆ, ಮಾರುತ ಸಿನಿಮಾಗೆ ಒಳ್ಳೆ ಯಶಸ್ಸು ಸಿಗಲಿ, ಒಳ್ಳೆ ಲಾಭ ಗಳಿಸಲಿ ಅಂತ ನಾವು ಆಶಿಸ್ತೀವಿ. ಒಂದು ಚಿತ್ರ ಸಕ್ಸಸ್ ಆದಮೇಲೆ ಅದ್ರ ಪಾರ್ಟ್ 2 ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಸರ್. 2